ಸೌಂಡ್ ನೋಡಿ, ಮಾತಾಡ್ಬೇಡಿ, ಸೌಂಡ್ ನೋಡಿ ಗೈಸ್, ನೋಡಿ ಗೈಸ್, ಅಲ್ಲಿಂದ ಬಿದ್ದ ನೋಡಿ ಗೈಸ್. ನೋಡಿ ಸಂಡೇ ಫ್ರೆಂಡ್ಸ್ ಸರ್ಕಲ್. ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಫುಲ್ ಹುಡ್ಕ್ಬೇಕೀಗ. ಹಾಯ್ ಹೇಳಿ, ಹಾಯ್ ಹಾಯ್ ಗೈಸ್. ಈಗ ಎದ್ದಿರೋದು. ಸೊ ಇವತ್ತು ಸಂಡೇ, ಅದಕ್ಕೆ 1 ಅವರ್ ಸ್ವಲ್ಪ ಜಾಸ್ತಿ ಮಲಗಿ 7-10 ಆಗಿದೆ ಈಗ ಎದ್ದಿರೋದು. ಸೊ ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ವಾರ್ಮ್ ಅಪ್ ಮಾಡಿ ಮತ್ತೆ ಸಿಗ್ತೀವಿ ಬೆಳಿಗ್ಗೆ. ಬಿಗ್ ಮ್ಯಾನ್ ರೂಮಿಗೆ ಹೋಗಿ ನೋಡಿ 5 ಮೊಟ್ಟೆ ತಂದಿದ್ದೀನಿ. ಈಗ ಬಾಯ್ಲ್ ಮಾಡಬೇಕು. ಫೈನಲಿ ಎಗ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ನೋಡಿ. ಬಾಯ್ಲ್ ಆಯ್ತಾ ಇದೆ ಗೈಸ್, 5 eggs. ಸೊ ಅದು ಬಾಯ್ಲ್ ಆಯ್ತಿರಲಿ, ಅಷ್ಟೊತ್ತಿಗೆ ನಾವು ಫ್ರೆಶ್ ಅಪ್ ಎಲ್ಲ ಮಾಡಿ ಬರುವ. ಆಗಿ ನಮ್ಮ ರೆಡ್ಡಿ ಅವ್ರ ಜೊತೆ ಬ್ರೇಕ್ಫಾಸ್ಟಿಗೆ ಹೋಗ್ತಿದ್ದೀವಿ ನೋಡಿ ಗೈಸ್. ಒಬ್ಬನೇ ಹೋಗೋದಂದ್ರೆ ಬೇಜಾರು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಯಾರಾದರೂ ಇದ್ದರೆ ತಿನ್ಕೊಂಡು ಮಾತಾಡ್ಕೊಂಡು ಚಂದ ತಿನ್ಬೋದು ಗೈಸ್. ಸೊ ನಮ್ಮ ರೆಡ್ಡಿ ಅವರಿಗೆ ಸ್ವಲ್ಪ ವೇಟ್ ಮಾಡೋಕ್ಕೆ ಹೇಳಿದ್ದೆ. ನಮ್ಮ ಬಿಗ್ ಮ್ಯಾನು ಕೈ ಕೊಟ್ಟ, ಇನ್ನೂ ಬಿತ್ಕೊಂಡಿದ್ದೇನೆ ಬೆಡ್ಡಲ್ಲಿ. ಬರ್ತೀವಿ ಬೆಳಿಗ್ಗೆ 8 ಗಂಟೆಗೆ ಎದುರಿಸು ಅಂತ ಹೇಳ್ದ, ಬಂದಿಲ್ಲ ಗೈಸ್. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ ಬನ್ನಿ. ದೋಸೆ ಪಲ್ಯ ಚಟ್ನಿ ಇವ್ ನೋಡಿ ಇಲ್ಲಿ. ಆಹಾ ಏನ್ರಿ ಸ್ಮೈಲ್ ಅದು ಗೈಸ್. ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ ಬನ್ನಿ. ಒಂದು ಹಾಲು 1 ಲೀಟರ್ ತಂದ್ಕೊಳ್ಳಿ, ಅಷ್ಟೇ ಇದೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ ಬನ್ನಿ. ಡ್ಯಾನ್ಸ್ ನೋಡಿ. ಬ್ರೇಕ್ಫಾಸ್ಟ್ ಮಾಡಿ ಬಂದು ನೋಡ್ತಿದ್ದೀನಿ ಗೈಸ್, ಒಂದು ಮ್ಯಾಟ್ರ್ ಆಗಿದೆ. ಪೋಪಟ್ಟೋಗ ಗೈಸ್ ನೋಡಿ ಇಲ್ಲಿ ನೋಡಿ ಗೈಸ್, ಮೊಟ್ಟೆ ಅವಸ್ಥೆ ಹೇಗಾಗಿದೆ. ಶಿಟ್, ಮೊಟ್ಟೆ ಹೊರಗಡೆ ಬಂದಿದೆ. ಆಫ್ ಮರ್ಡರ್ ಮಾಡಿದ್ದಾರೆ ಗೈಸ್ ಯಾರೋ ಇದ್ರು. ಪರವಾಗಿಲ್ಲ, ತಿನ್ಬೋದು ಬನ್ನಿ. ಈಗ 2 ಮೊಟ್ಟೆ ತಿಂದು ಮಧ್ಯಾಹ್ನ 2 ಮೊಟ್ಟೆ ಬನ್ನಿ ಗೈಸ್. 8:50 ಆಯಿತು. ನಮ್ಮ ಬಿಗ್ ಮ್ಯಾನ್ ನೋಡಿ ಇನ್ನೂ ಇದ್ದೀರಲ್ಲ ನೋಡಿ, ಇನ್ನೂ ಇದ್ದಿಲ್ಲ. ಅವನು ವೀಡಿಯೋ ನೋಡ್ದ ಅಂತ ಹೇಳಿದ್ರೆ ನಾನು ಸಾಯ್ತೇನೆ ಗೈಸ್. ಮಲ್ಗಿರುವಾಗ ವೀಡಿಯೋ ಮಾಡಿದ್ಯಾ ಅಂತೇಳಿ ಪಕ್ಕಕ್ಕೆ ಒಬ್ಬ. ಸೊ ರಿಯಾಲಿಟಿ ಹೇಳಿದ್ರೆ ಗೈಸ್, ನಾಳೆ 8 ಗಂಟೆಗೆ ಎದ್ದೇಳಿಸು ಅಂತ ಹೇಳ್ದ. ಬಡ್ಡಿ ಮಗ ಇನ್ನೂ ಎದ್ದಿಲ್ಲ ನೋಡಿ ಗೈಸ್. ಅವನು ಪರವಾಗಿಲ್ಲ, ಫುಲ್ ಬಾಡಿ ಎಲ್ಲ ಟಯರ್ಡ್ ಆಗಿದೆ. ರೀಸೆಂಟಾಗಿ ಅವನು ಜಿಮ್ ಬರ್ತಿದ್ದಾನೆ. ಈ ಟೈಮ್ ಸೀರಿಯಸ್ ಆಗಿ ತೊಗೊಂಡಿದ್ದಾನೆ, ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಬನ್ನಿ ಏನಾಯ್ತದೆ ಅಂತ ನೋಡಿ ಗೈಸ್. ನ್ಯೂಸ್ ಆದರೂ ಹೋಗುವಂತ ಇದ್ದೀನಿ ಸ್ವಲ್ಪ ಇಲ್ಲೇ. ಆದರೆ ಎಲ್ಲ ಬಾಯ್ಸ್ ಎಲ್ಲ ಮಲಗಿದ್ದಾರೆ. ನಮ್ಮ ರೂಮ್ ಮೇಟ್ ನೋಡಿ ಇಲ್ಲಿ ಒಬ್ಬ, ಅವನು ಅಲ್ಲೇ ಮಲ್ಕೊಂಡಿದ್ದಾನೆ. ಸೊ ಮಳೆ ಬೇರೆ ಬರ್ತಿದೆ, ಏನು ಮಾಡೋದು ಗೊತ್ತಿಲ್ಲ. ಇವತ್ತು ರೆಸ್ಟ್ ತೊಗೊಂಡ್ರೆ ಆಗ್ಬೋದು, ಫುಲ್ ಬಾಡಿ ರೆಸ್ಟ್. ನನಗೂ ಫುಲ್ ಬಾಡಿ ಪೇಯ್ನ್ ಇದೆ, ಸ್ವಲ್ಪ ಕೆಲಸ ಇದೆ, ಅಸೈನ್ಮೆಂಟ್ ಎಲ್ಲ ಬರೆದು ಬನ್ನಿ. ಯಾವುದಾದ್ರೂ ಒಂದು ಮೂವಿ ನೋಡಬೇಕು ಗೈಸ್. ಫ್ರೀ ಫೈರ್ ಪ್ಲೇಯರ್ಸ್ ಎಲ್ಲಿಯಾದರೂ ಈ ಥರ ಅಂತ ಕೇಳೋ ಬನ್ನಿ, ಏನು ಮಾಡ್ತಿದ್ದಾರೆ ನೋಡಿ. ಆಹಾ ನೋಡಿ ಗೈಸ್, 9 o'clock ರ್ಯಾಂಕ್ ಪುಷ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಈಶ್ ಗೈಸ್, ನೆಕ್ಸ್ಟ್ ಅಪ್ಕಮಿಂಗ್ ರೈಟರ್ ಯಾರು ಅಂದರೆ ನೋಡಿ ಗೈಸ್. ಒಂದು ಲುಕ್ ಕೊಡ್ರಿ. ಫೇಸ್ ರಿವೀಲ್ ಬೇಡ ಗೈಸ್, ಫೇಸ್ ರಿವೀಲ್ ನೆಕ್ಸ್ಟ್ ಆಗ್ತೀವಿ. ಸೊ ಕಟ್ ಆ ವಿಡಿಯೋ ಕಟ್ ಮಾಡ್ತೀವಿ. ಏನೋ ಆಯ್ತು ನೋಡಿ ಇಲ್ಲಿ. ಹೋಯ್ತು ಗೈಸ್, ಬಲ್ಬಿಗೆ ಹೊಡಿಬೇಕು ಠೂಬ್ ಅಂತ. ಆಫ್ ಮಾಡೋದು ಯಾಕೆ ಒಳ್ಳೇದು ಅಂತ ಅಂದ್ಕೊಳ್ತೀನಿ ಗೈಸ್. ಬನ್ನಿ ಆಫ್ ಮಾಡೋ ಫಸ್ಟ್ ಲೈಟನ್ನು. ಓಕೆ, ಲೈಟ್ ಆಫ್ ಮಾಡಾಯಿತು. ಸೊ ಏನು ಹೇಳ್ತಿದ್ದೆ, ಗೈಸ್ ಮೊಟ್ಟೆ ಇಲ್ಲೇ ಇಡುವ ಅಂತ ಅಂದ್ಕೊಂಡಿದ್ದೆ. ಆದರೆ ಗೈಸ್ ಅಲ್ಲೇ ಇಟ್ಟರೆ ಮೊಟ್ಟೆ ಸಿಗಲ್ಲ, ಬರೀ ಮಿಷಿನ್ ಸಿಗ್ಬೋದು. ಯಾಕಂದರೆ ನಮ್ಮ ಹಾಸ್ಟೆಲಲ್ಲಿ ಸ್ವಲ್ಪ ಮೊಟ್ಟೆ ಕಳ್ಳರು ಮತ್ತು ಥಿಂಗ್ಸ್ ಕಳ್ಳರೆಲ್ಲ ಇದ್ದಾರೆ. ಸ್ವಲ್ಪ ಜನ ಗೈಸ್, ಯಾರು ಅಂತ ಗೊತ್ತಾಗಲ್ಲ. ಬಂದು ಹಾಗೆ ತಗೊಂಡೋಗಿ ಗೊತ್ತೇ ಆಗಲ್ಲ ಗೈಸ್. ಸೊ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ ತಗೊಳ್ಬೇಕು. ಅದೆಲ್ಲ ತೆಗೆದು ಈಗ ಒಂದು ಜಾಗದಲ್ಲಿ ಇಟ್ಟು, ಸೊ ನಮ್ಮ ಫ್ರೀ ಫೈರ್ ಪ್ರೋ ಪ್ಲೇಯರ್ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲೇ ಒಂದು ರೌಂಡ್ ಹೊಡೆದು ಬರ್ತೀನಿ, ಬನ್ನಿ ಗೈಸ್ ನೋಡುವ. ನೋಡಿಲಿ, ಈಗ ಬ್ರಷ್ ಮಾಡ್ತಿರೋದು 8 o'clock ಎದ್ದೇಳೋನು 10 o'clock ಎದ್ದಿದ್ದಾನೆ ನೋಡಿಲಿ. ಆಹಾ ನೋಡ್ರಿ, ಹೊರಗಡೆ ಹೋಗುವಂತ ಅಂದ್ಕೊಂಡು ಈಗ ಹೋಯ್ತಿದ್ದೀನಿ. ಸೊ ನಮ್ಮ ಬಿಗ್ ಮ್ಯಾನ್ ನೋಡಿ ಕೈ ಕೊಟ್ಟ. ಸೊ ಅವ್ರ ರೂಮ್ಮೇಟ್ನ ಎತ್ತಾಕೊಂಡು ಬಂದಿದ್ದೀನಿ. ಸ್ವಲ್ಪ ನಮ್ಮ ಇವರಿಬ್ಬರು ಬಂದಿದ್ದಾರೆ ನೋಡಿ ಇಲ್ಲಿ. ಏನು ಕೋಇನ್ಸಿಡೆನ್ಸ್, ನಾವಿಬ್ಬರೇ ಹೋಗೋಕ್ಕಿದ್ದೀವಿ. ಅಷ್ಟೊತ್ತಿಗೆ ಇವರು ಅಲ್ಲಿ ಹೋಗುವ ಅಂತೇಳಿ ಇವರು ಬಂದಿದ್ದಾರೆ, ಒಟ್ಟಿಗೆ ಹೋಯ್ತಿದ್ವಿ. ಬನ್ನಿ ಗೈಸ್ ಹೋಗುವ. ಮಳೆ ಬಂದಿಲ್ಲ ಅಂದರೆ ಸಾಕು ಅಷ್ಟೇ. ನೋಡಿ ಗೈಸ್, ಏನು ತಗೊಂಡೋಯ್ತಿದ್ಯಾ?
ನೋಡಿ ಇವನೇ ಗೈಸ್ ನೋಡಿ ಗೈಸ್ ಏನೋ ತಗೊಂಡೋಗ್ತಿದ್ದಾನೆ ಕಳ್ಳನ್ ಮಗ, ನಮಗೋಸ್ಕರ ತೆಗ್ದಿಡು. ನೋಡಿ ಗೈಸ್ ತಿನ್ನದೇ ಆಯ್ತು ಬಾ ಅಂದ್ರೆ. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಎಷ್ಟೊತ್ತು ವ್ಲಾಗ್ ಮಾಡೋಕ್ಕಾಯ್ತದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಹೋಯ್ತಾ ಇದ್ದೀವಿ ನೋಡಿ. ಇಲ್ಲಿ ತುಂಬ ದೂರ ಇಲ್ಲ ಗೈಸ್, ಸ್ವಲ್ಪನೇ ಇರೋದು. ನಡ್ಕೊಂಡು ಹೋದರೆ ಒಂದು 5 ಮಿನಿಟ್ಸ್ ಆಲ್ಮೋಸ್ಟ್, ಮ್ಯಾಕ್ಸಿಮಮ್ ಅಂದರೆ 5 ಮಿನಿಟ್ಸ್ ರೀಚ್ ಆಗ್ತೀವಿ. ಬನ್ನಿ, ಅಲ್ಲಿ ನೀರಿದೆಯಾ ಅಂತ ಗೊತ್ತಿಲ್ಲ, ಚಿಕ್ಕ ವಾಟರ್ ಫಾಲ್ಸ್ ಥರ ಗೈಸ್. ಸೊ ಇವ್ರು ನೋಡಿ, ಆಹಾ ಇಬ್ಬರು ಮಾತಾಡ್ಕೊಂಡು ಬರ್ತಿದ್ದಾರೆ. ಇವ್ರು ನೋಡಿ ಗೈಸ್, ಔಟ್ಫಿಟ್ ನೋಡಿ, ಕಮೆಂಟ್ ಮಾಡಿ ಗೈಸ್. ಔಟ್ಫಿಟ್ ದ ಬಾಯ್ಸ್, ಒಂದು ಶರ್ಟ್ ಹಾಕೊಂಡು ಚಡ್ಡಿ ಹಾಕೊಂಡು ನಡ್ಡಿ ಅದೇ. ಬನ್ನಿ ಗೈಸ್ ನೋಡಿ. ಲೇ ನೀವೇನು ಬ್ಲಾಗ್ ಮಾಡ್ತಿದ್ದೀರಾ ಗೈಸ್? ಇವ್ರ ಔಟ್ಫಿಟ್ ನೋಡಿ, ಎಲ್ಲ ಕ್ರೇಜಿ ನೋಡಿ. ಇವ್ರ ಔಟ್ಫಿಟ್ಟು ಒಂದು ಶರ್ಟ್ ಹಾಕೊಂಡು ಶಾರ್ಟ್ಸ್ ಹಾಕೊಂಡು, ಇವ್ರ ಔಟ್ಫಿಟ್ ಸ್ವಲ್ಪ ಫಾರಿನ್ ಸ್ಟೈಲ್. ಫ್ರೆಂಡ್ಸ್ ಎಲ್ಲ ಜಾಕ್ ಫ್ರೂಟ್ ತಗೊಂಡಿದ್ರು, ಅದು ಹೆಂಗೆ ಬಿಟ್ಟರು ಅಂತ ಗೊತ್ತಿಲ್ಲ. ಹಾಸ್ಟೆಲ್ ಒಳಗಡೆ ಗೊತ್ತಿಲ್ಲ, ನೋಡೋ ಬೈ. ಆ ಜಾಕ್ ಫ್ರೂಟ್ ಸಿಕ್ಕಿದ್ರೆ ಇವರಿಬ್ರು ತಗೊಬರ್ತಾರೆ ಈಗ ರೂಮ್ ಒಳಗಡೆ. ನೋಡಿ ಗೈಸ್ ಮಿನಿ ಬ್ಲಾಗಿಂಗ್ ಮಾಡ್ತಿದ್ದಾರಾ ಅಂತ ಅಂದ್ಕೊಳ್ತೀನಿ, ಫ್ಲ್ಯಾಶ್ ಲೈಟ್ ಎಲ್ಲ ಆನ್ ಮಾಡ್ಕೊಂಡು. ಇವತ್ತು ಫುಲ್ಲು ರೆಸ್ಟ್ ಮಾಡುವಂತ ಅಂದ್ಕೊಂಡ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ ನೋಡಿ. ಜಾರಿ ಬಿದ್ದಾಯ್ತಾ ವಿಡಿಯೋ, ಕ್ಯಾಮರಾ ಆಫ್ ಆಗಿತ್ತು, ಇಲ್ಲಾಂದರೆ ಕ್ಯಾಪ್ಚರ್ ಆಯ್ತಿತ್ತು. ಅದೇ ಟೈಮಲ್ಲಿ ಆಫ್ ಮಾಡಿದೆ ಗೈಸ್. ನಮ್ಮ ಮೊಬೈಲ್ ಸ್ವಲ್ಪ ಸ್ಲೋ, ಓಪನ್ ಮಾಡಬೇಕಾದ್ರೆ ಕ್ಯಾಮರಾ 5 ನಿಮಿಷ ತಗೊಳ್ತದೆ ಸ್ವಲ್ಪ, ಇಲ್ಲಾಂದರೆ ಇವನು ಒಳ್ಳೆ ಕ್ಯಾಪ್ಚರ್ ಆಯ್ತಿತ್ತು. ಬನ್ನಿ, ಮೀನು ಬೇಕಾ? ಮೀನಿದೆ ಅಲ್ಲಿ ಗೈಸ್, ಮೀನಿದೆ ಇಲ್ಲಿ ನೋಡಿ ಗೈಸ್. ರಾಟ್ ವೀಲರ್ ಥರ ಇದೆ, ಆದರೆ ರಾಟ್ ವೀಲರ್ ಅಲ್ಲ. ಏಯ್ ಮಚ್ಚಿ ಸ್ವಲ್ಪ ಡೇಂಜರು, ಸ್ವಲ್ಪ ದೂರ ಇರುವ ಗೈಸ್. ಕಚ್ಚಿಬಿಟ್ರೆ ಮತ್ತೆ 10 ಇಂಜೆಕ್ಷನ್ ತಗೊಳ್ಬೇಕಾಯ್ತದೆ. ಏನದು? ಟೈಗರ್ ಮ್ಯಾನ್. ಡಾಗ್ ಅಲ್ಲ, ಟೈಗರ್ ಬರುತ್ತೆ ಗೈಸ್. ಹೇಗಿದೆ ನೋಡಿ ಗೈಸ್, ಫುಲ್ ನೇಚರ್ ವೈಬ್, ಫುಲ್ ಹಳ್ಳಿಗಳು. ಹಳ್ಳಿ ಇರ್ತದಲ್ಲ, ಗಾಡಿಯಲ್ಲಿ ಮೀನು ಬಂದಿದೆ, ಮೀನೇ ಅಂತ ಅಂದ್ಕೊಂಡು. ಸೊ ಫುಲ್ ಜನ ಮೀನು ತಗೊಳ್ತಿದ್ದಾರೆ ನೋಡಿ ಗೈಸ್. ನಮ್ಮ ಹಾಸ್ಟೆಲಿಗೆ ನಾನ್ ವೆಜ್ಜೇ ಇಲ್ಲ, ಇಲ್ಲಾಂದರೆ ಮೀನು ತಗೊಂಡು ಹೋಗಿ ಮಸ್ತಾಗಿ ಗೈಸ್. ಇವ್ರು ನೋಡಿ, ಈಗ ಜಾಕ್ ಫ್ರೂಟ್ ಬೇಕಂತೆ, ತಗೊಳ್ತೀರಾ? ತಗೊಂಡು ಹೋದ್ರೆ ನಾವು ಇಲ್ಲೇ ಇರ್ಬೇಕು ಇವ್ರ ಮನೆ ಒಳಗಡೆ, ಪಾತ್ರೆ ತೊಳ್ಕೊಂಡು ಹೇಳ್ಬಿಟ್ಟು ತಗೊಂಡು ಹೋಗ್ಬೋದು. ಹಂಗೆ ಕಿತ್ಕೊಂಡು ಹೋದ್ರೆ ಸಾಯಿಸ್ತಾರೆ ನಮ್ಮನ್ನ. ನೋಡಿ ಗೈಸ್, ಲಾಟ್ ಆಫ್ ಪೀಪಲ್ಸ್ ಬೈಯಿಂಗ್ ಫಿಶ್. ಮಚ್ಚಿ ಮೀನು ಬೇಕಾ? ನೋಡೋಣ ಯಾವ ಮೀನು ಅಂತಾನ. ಸೊ ನಮ್ಮ ಮುನ್ನ ಅವರಿಗೆ ಚಾಲೆಂಜ್, ಹಸಿ ಮೀನು ಒಂದು ತಿಂದರೆ 100 ರೂಪಾಯಿ. ಓಪನ್ ಚಾಲೆಂಜ್ ಗೈಸ್. ಹಸಿ ಮೀನು ಒಂದು ಬಾಯಿ ಒಳಗೆ ಹಾಕೊಂಡೆ 100 ರೂಪಾಯಿ, ಬೇಡ 500 ರೂಪಾಯಿ ನಿಮ್ಗೋಸ್ಕರ. ಓಕೆನಾ? 500 ರೂಪೀಸ್ ಗೈಸ್. ನಮ್ಮ ಮುನ್ನವರು ಮೀನು ನೋಡಕ್ಕೆ ಬಂದಿದ್ದಾರೆ. ಬನ್ನಿ ಏನಾಯ್ತದೆ ಅಂತ ನೋಡು. ಪೀಪಲ್ಸ್ ಇದ್ದಾರೆ, ಸೊ ವಿಡಿಯೋ ಮಾಡೋಕೆ ಆಯ್ತಿಲ್ಲ. ಬನ್ನಿ ಸ್ವಲ್ಪ ಚಾಲೆಂಜ್ ಡಿಕ್ಲೈನ್ ಮಾಡ್ದ ಗೈಸ್. 500 ರೂಪಾಯಿ ಕೊಡ್ತಿದ್ದೆ, ಈಗನೇ ಗೂಗಲ್ ಪೇ ಇಂದ 500 ರೂಪಾಯಿ ಇವನಿಗೆ. ನೋಡಿ, ಸಂಡೇ ಫ್ರೆಂಡ್ಸ್ ಸರ್ಕಲ್. ಸೊ ನಾವು ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಮೀಟಪ್ ಆಗಬೇಕಂತ ಇವತ್ತು ನೋಡ್ತಿರೋದು ನಾನು. ಸಂಡೇ ಫ್ರೆಂಡ್ಸ್ ಸರ್ಕಲ್ ಬರ್ದಿದ್ದವರಿಗೆ ಹ್ಯಾಟ್ಸ್ ಆಫ್ ಗೈಸ್, ತುಂಬ ಚೆನ್ನಾಗಿ ಬರ್ತಿದ್ದೀರಾ. ಸಂಡೇ ಫ್ರೆಂಡ್ಸ್ ಸರ್ಕಲ್, ಆದರೆ ಸಂಡೇ ಇವತ್ತು ಯಾರಿಲ್ಲ. ಏನಾಯಿತು, ಎಲ್ಲ ಬೇರೆ ಸೈಡಿಗೆ ಹೋಗಿದ್ದಾರೆ ಅಂತ. ಚೆನ್ನಾಗಿದೆ ಗೈಸ್, ವಾಲಿಬಾಲ್ ಎಲ್ಲ ಆಡ್ಬೋದು ಇಲ್ಲಿ ನೋಡಿ. ಇವ್ರದ್ದೇ ಡಿಸ್ಕಷನ್ ಬೇರೆ. ನಾವು Amazon ಜಂಗಲ್ ಒಳಗೆ ಹೋಯ್ತಿದ್ವಿ. ಸೌಂಡ್ ನೋಡಿ, ಮಾತಾಡ್ಬಿಡಿ. ಸೌಂಡ್ ನೋಡಿ ಗೈಸ್, ನೋಡಿ ಗೈಸ್, ಅದೇ ಸೌಂಡ್ ಫುಲ್. ಏನು ಕ್ರೇಜಿ ಪ್ಲೇಸ್, ಮಿನಿ ಅಡ್ವೆಂಚರ್. ಕೋಲ್ಡ್, ಮಳೆ ಬಂದಿಲ್ಲ ಅಂತ ಸಾಕು. ರಾಂಗ್ ಪ್ಲೇಸಿಗೆ ಬಂದಿದ್ವಿ ಅಂತ. ಇಲ್ಲಿ ನೋಡಿ ಹೇಗಿದೆ ಅಂತ, ಫಾರ್ಮಿಂಗ್ ಮಾಡ್ತಿದ್ರು, ಗದ್ದೆ. ಸೊ ಇದೆಲ್ಲ ನಾನು ನೋಡಿತ್ತಿಲ್ಲ. 2-3 ಮಂತ್ಸಲ್ಲಿ ಚೇಂಜಸ್ ಆಯ್ತಾ ಇಷ್ಟೆಲ್ಲ. ಯಾವುದೋ ಒಂದು ಮನೆ ಸಿಗ್ತದೆ ಗೈಸ್ ಅಲ್ಲಿ, ವೈಟ್ ಮನೆ. ಇದೇನಾ? ದಾರಿ ತಪ್ಪಿ ಬಂದಿದ್ದು ಗೈಸ್, ದಾರಿ ತಪ್ಪಿ ಬಂದಿದ್ದೀವಿ. ಬನ್ನಿ, ಏನು ಮಾಡೋದು, ಹೋಗೋದು ಗೈಸ್. ಅಡ್ವೆಂಚರ್. ಓಯ್ ಗೈಸ್, ಇವನು ಬೀಳ್ತಾನೆ ಅಂತೇಳಿ ನನ್ನ ಹತ್ರ ಬೀಳ್ತಾನೆ ಪ್ಲ್ಯಾನ್ ಹೊಡೆದಿದ್ದಾನೆ. ಫುಲ್ ಕೆಸರು ಗೈಸ್. ಸಿಟ್ ರಾಂಗ್ ರೂಟಿಗೆ ಬಂದಿದ್ದೀವಿ ಗೈಸ್. ಕಾಲ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಅವರಿಗೆ, ರೂಟ್ ರಾಂಗ್ ಆಗಿದೆ, ತುಂಬ ದೂರ ಬಂದಿದ್ವಿ. ಇಷ್ಟು ದೂರ ಇತ್ತಿಲ್ಲ ಗೈಸ್, ಆಲ್ಮೋಸ್ಟ್. ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡುವ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಮತ್ತು ರೂಟ್
ಎಕ್ಸಾಕ್ಟ್ಲಿ ಆಗಿ ರಾಂಗ್ ರೂಟ್ ಗೈಸ್. ಸೊ ಮುಂದೆ ಹೋಯ್ತಿದ್ವಿ, ಪುನಃ ರಿಟರ್ನ್ ತಗೊಂಡು ಮುಂದೆ ಹುಡ್ಕೋ ಅಂತ ಸ್ವಲ್ಪ ಮುಂದೆ ಬಂದಿದ್ವಿ, ಗೊತ್ತಾಗಿದೆ ಗೈಸ್ ಎಲ್ಲಿ ಅಂತ. ಬನ್ನಿ ಹೋಗುವ, ಪುನಃ ರಿಟರ್ನ್ ಹೋಗಿ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಪ್ಲೇಸ್ ಅದು. ಬಿಸಿಲು ಬಂತು, ಫುಲ್ ಸ್ವೆಟ್ಟಿಂಗ್ ಬರೋಕ್ಕಾಯ್ತು ಗೈಸ್. ಬೆಳಿಗ್ಗೆ ಅಷ್ಟೇ ಸ್ನಾನ ಮಾಡಿ ಬಂದಿದ್ದು, ಫುಲ್ ಸ್ವೆಟ್ ಹೊಡಿತಿದೆ. ಇಲ್ಲಿ ಲೋಕಲ್ ಜನರನ್ನ ಕೇಳಿದ್ವಿ, ಸೊ ಅಲ್ಲಿ ದಾರಿ ಇಲ್ಲ, ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೌದು, ಯಾವುದಂತೂ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ರೂಟಿನು, ಎಲ್ಲೆಲ್ಲೋ ಹೋಯ್ತಿದ್ವಿ. ಇಲ್ಲಿ ಒಂದು ರೂಟ್ ಇತ್ತು, ಅದು ಕ್ಲೋಸ್ ಮಾಡಿ ಆಗಿದ್ದಾರೆ ಅಂತ. ಹಾಂ, ತಿರ್ತಿಬೋದು ಬರ್ತಾನೆ ಅಲ್ಲಿ ಎಂಕ್ಲ ರೋಡ್ ಮಿಸ್ ಮಾಡ್ತು ಅಲ್ಲಿ ಇಜ್ಜಿ ಅಂತ. ಸೊ ಬನ್ನಿ ಎಲ್ಲ ಹೋಗೋ, ಯಾವುದಂತ ಗೊತ್ತಿಲ್ಲ. ಸೊ ಇವರು ಅಣ್ಣ ಇದ್ದಾರೆ, ಅವ್ರ ದಾರಿ ತೋರಿಸಿ ಗೊತ್ತಾರಂತೆ. ಬನ್ನಿ ನೋಡಿ ಗೈಸ್. ಬ್ರೋ ಹಾಯ್ ಹಾಯ್ ಹೇಳಿ. ಹಾಯ್ ಹಾಯ್, ಓಕೆ ಥ್ಯಾಂಕ್ ಯು. ಯಾರೋ ಸೈಕಲ್ ಹೊಡ್ಕೊಂಡು ಬರ್ತಿಲ್ಲ, ಸೈಡ್ 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 ಬಂದಿ ಅಂತ ಹೇಳ್ತಿದ್ದಾರೆ. ಹೋಳಣ್ಣ ಮಿಂಚಿರ್ತಾ, ಸರಿ ಅಣ್ಣ ಥ್ಯಾಂಕ್ ಯು. ರೂಟ್ ಅಂತೆ. ಸೊ ಅವ್ರ ಅಣ್ಣ ಗೈಡ್ ಮಾಡಿ ನಮ್ಮನ್ನ ಇಲ್ಲಿಂದ ಹೋಗಿ ಅಂತ ಹೇಳಿದ್ರು. ಸೊ ಅಲ್ಲೊಂದು ರೂಟ್ ಇತ್ತು, ಅದು ಕ್ಲೋಸ್ ಆಗಿದೆ. ಇಲ್ಲಿ ಗೈಸ್ ಪುನಃ ಬೀಳ್ತಿದೆ, ಈಗ ಬೀಳದೇ ಆಯಿತು. ಬನ್ನಿ ಇಲ್ಲಿಂದ ಒಂದು ಶಾರ್ಟ್ ಕಟ್ ಇದೆ, ಹೋಗುವ. ಇದೇ ಹೇಳಿದ್ದು ನಾನು, ಇಲ್ಲಿಂದ ಒಂದು ರೂಟ್ ಇದೆ ಅಂತ. ಇಲ್ಲಿ ದಾರಿ ಇಲ್ಲ, ದಾರಿ ನಾವು ಉಟ್ಕೊಂಡು ಹೋಗ್ಬೇಕು ಗೈಸ್. ಬನ್ನಿ ನೋಡಿ ಗೈಡ್, ಅಡ್ವೆಂಚರ್ ಗೈಡ್, ಫುಲ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನನ್ನ ಅಂತ ಗೊತ್ತಿಲ್ಲ. ಮೆಟ್ಟು ಬೇಡ, ಬಂದು ಇಷ್ಟೇ ಗೈಸ್. ಆಫ್ ರೋಡಿಂಗ್ ಸ್ಟಾರ್ಟ್ ಗೈಸ್. ಕ್ರೇಜಿ ನೋಡಿ ಇಲ್ಲಿ ಹೇಗಿದೆ ಬ್ರೋ, ವಾವ್ ಕ್ರೇಜಿ ಗೈಸ್, ಹೇಗಿದೆ ನೋಡಿ ಒಂದ್ಸಲಿ ಫೀಲ್ ಮಾಡಿ. ಫೈನಲಿ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಫುಲ್ ಲಾಟ್ ಆಫ್ ಅಡ್ವೆಂಚರ್ ಅಂತ ಅನ್ಕೊಳ್ಳಿ. ನೋಡಿ ಇಲ್ಲಿ ಗೈಸ್, ಎಲ್ಲಿ ನೋಡಿದ್ರು ಕಾಡು, ಹೇಗಿದೆ ನೋಡಿ ಗೈಸ್. ವಾವ್, ಲಾಟ್ ಆಫ್ ಮೆಮೊರೀಸ್ ಗೈಸ್. ನೋಡಿ ಇಲ್ಲಿ ನೀರು ನೋಡಿ ಗೈಸ್, ಅಲ್ಲಿಂದ ನೀರು ಬೀಳ್ತಿದೆ. ಸೊ ಅಷ್ಟು ನೀರಿಲ್ಲ, ನೀರು ಕಮ್ಮಿ ಆಗಿದೆ ಅಂತೆ, ಅಲ್ಲಿಂದ ಫಾಲ್ಸ್ ಥರ ಬೀಳ್ತಿದೆ ಅಷ್ಟೇ. ಚಿಕ್ಕ ಅಡ್ವೆಂಚರ್ ಗೈಸ್, ಮೈಂಡ್ ಫ್ರೆಶ್ ಆಗೋಕ್ಕೆ. ಹಾಸ್ಟೆಲಲ್ಲಿ ಕೂತು ತಲೆ ಕೆಟ್ಟೋಗಿದೆ. ಸೊ ಬನ್ನಿ ರೀಚ್ ಆಗಿದ್ದೀವಿ ನೋಡಿ ಗಾಯ್ಸ್. ನೀರು ಹತ್ರ ಇದ್ವಿ, ಅಲ್ಲಿ ನೀರಾದರೆ ನಾ ಇಲ್ಲಿದ್ದೀನಿ ನೋಡಿ ಗಾಯ್ಸ್. ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ. ಸೊ ಕ್ರೇಜಿ ಸೌಂಡ್ ಕೇಳ್ತಿದೆ ಗೊತ್ತಿಲ್ಲ, ಮಾತಾಡೋದು. ಫುಲ್ ನೀರು ಬೀಳ್ತಿದೆ. ತಲ್ಲಿ ಬಿಡ್ಲಾ ಇವನ್ನ ನೀರಿಗೆ, ತಲ್ಲಿ ಬಿಟ್ಟರೆ ಒದ್ದೆಗೆ ಕಳ್ಸಿದ್ದೀನಿ ನೋಡಿಲಿ. ಅವನು ಹಿಡ್ಕೋ ಗೈಸ್, ಒದ್ದೆ ಗೈಸ್. ಫೋನ್ ಇಲ್ಲ ಇವನ್ ಕೈಯಲ್ಲಿದೆ ಗೈಸ್. ನೋಡಿ ಗೈಸ್, ಆಯ್ತಿದೆ ಗೈಸ್, ಒದ್ದೆ ಇವನು. ಗೈಸ್ ಫುಲ್ ನಾನು ಹೋಗ್ಬೇಕು ಅಂತಿದ್ದೀನಿ, ಆದ್ರೆ ಪುನಃ ಹೋಗಿ ಬಟ್ಟೆ ಒಗಿಬೇಕು. ರಿಸ್ಕ್ ಗೈಸ್, ಹೆವಿ ರಿಸ್ಕ್. ಹೋದ್ರೆ ಎಲ್ಲರೂ ಒಟ್ಟಿಗೆ ಹೋಗುವ, ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲರನ್ನ ಕರ್ಕೊಂಡು ಹೋಗ್ತೀನಿ. ನೋಡಿ ಇವರೊಬ್ಬ ಅವನೊಬ್ಬ ಫಸ್ಟ್ ಸ್ಟ್ಯಾಂಡಿ ಆಗಿದ್ದಾನೆ. ಬಟ್ಟೆ ಒಯ್ಯುವ ಗೈಸ್, ಲೈಫಲ್ಲಿ ಮೆಮೊರೀಸ್ ಮಾಡುವ. ಬನ್ನಿ ಫಸ್ಟ್ ಕೀ ಎಲ್ಲ ಮೊಬೈಲಲ್ಲಿ ಇಟ್ಟು ಸೇಫ್ಟಿ. ಬನ್ನಿ ಈಗ ಹೋಗುವ ಈಗ. ಮೊಬೈಲ್ ಹೆಂಗೆ ಇಟ್ಕೊಳ್ಳೋ ಗೊತ್ತಿಲ್ಲ, ವಾಟರ್ ಪ್ರೂಫ್ ಬೇರೆ ಅಲ್ಲ. ಬನ್ನಿ ಸ್ವಲ್ಪ ಆ ಥರ ಎಲ್ಲ ಹಿಂದೆ ಜಾಗಿಟ್ಟಿದ್ದಾರೆ. ಯಾವ ನೀರಂತೂ ಗೊತ್ತಿಲ್ಲ, ಮಳೆ ನೀರ ಬೇರೆ ನೀರ. ಇವನ್ ಬೇರೆನೇ ಲೋಕದಲ್ಲಿ ಇದ್ದಾನೆ ನೋಡಿ ಗೈಸ್, ಯಾವುದೋ ಒಂದು ಲೋಕ, ಒಂದು ಸ್ವರ್ಗ ಅಂತ ಅನ್ಕೊಳ್ಳಿ. ಗೊತ್ತಿಲ್ಲ ನೋಡು ಗೈಸ್, ಕ್ರೇಜ್ ಇದೆ ನೋಡಿ ಗೈಸ್. ಬಟ್ಟೆ ಒದ್ದ ಆಯ್ತದೆ ಗೈಸ್. ಹೋಯ್ತು ಗುಂಡಿ ಆಯ್ತುಂಟು ಗೈಸ್. ಹೆಂಗೆ ವಿಡಿಯೋ ಮಾಡೋದು ಗೊತ್ತಾಗಲ್ಲ, ಇಲ್ಲೇ ನೀರು ಬೇರೆ ಬರ್ತಿದೆ. ಬಾ ಮುನ್ನ ಗೊತ್ತು, ಬಾ. ಜೀವನದಲ್ಲಿ ನಾಚಿಕೆ ಭಯ ಎಲ್ಲ ಬಿಟ್ಟು ಬದುಕಬೇಕು ನಾವು. ಹೋಗು ಮುನ್ನ, ಬಾ. ಗೈಸ್ ಕ್ಯಾಮರಾ ಆಫ್ ಆಗಿಬಿಟ್ಟು ಇನ್ನ ಹೋಗಿ ವಿಡಿಯೋ ಮಾಡ್ತೀನಿ. ಹೋಗು ಫುಲ್ ಹೋಗು. ಮೊಬೈಲ್ ಹೋಯ್ತು ಗೈಸ್, ಐಫೋನ್ ತರ ಯೂಸ್ ಮಾಡ್ತಿದ್ದೀನಿ. ಎಂಜಾಯ್ ಮಾಡಿ ಬರ್ತೀನಿ. ಮೊಬೈಲ್ ವಾಟರ್ ಪ್ರೂಫ್ ಅಲ್ಲ, ಫುಲ್ ಒದ್ದೆ ಆಗಿದೆ, ರಿಸ್ಕ್ ಆಗೋಕೆ ಇಷ್ಟ ಇಲ್ಲ. ಸೊ ಸ್ವಲ್ಪ ಎಂಜಾಯ್ ಮಾಡಿ ಪುನಃ ವ್ಲಾಗ್ ಮಾಡ್ತೀನಿ ಬನ್ನಿ ಗೈಸ್. ಮೊಬೈಲ್ ಇವ್ನಿಗೆ ಕೊಡ್ತಿದ್ದೀನಿ, ಇವ್ನು ಕಂಟಿನ್ಯೂ ಮಾಡ್ತಾನೆ. ನಾ ಆಟಾಡಿ ಬರ್ತೀನಿ ಗೈಸ್.
I'm going to Dupti. Guys, ಬನ್ನಿ ಹೋಗು. Hey guys, welcome back to my new vlog. Guys, lots of love. ಹಿಂಗೆ ಸಪೋರ್ಟ್ ಮಾಡ್ತೀನಿ. ಏನ್ ಕೇಳ್ತೀನಿ? ಮೆಮೊರಿ ಕ್ರಿಯೇಟ್ ಮಾಡಿ ಗೈಸ್. ರಿಗ್ರೆಟೇ ಇರಬಾರ್ದು ಲೈಫಲ್ಲಿ. ಈಗ ನೋಡಿ ಫುಲ್ ಜಾಲಿ ಅಂತ ಅನ್ಕೊಳ್ಳಿ. ಫುಲ್ ಜಾಲಿ ಮಾಡ್ತೀವಿ ನೋಡಿ ಗೈಸ್. ಏನೋ ಒಂದು ಖುಷಿನೇ ಬೇರೆ. ಅಂತೂ ಸುತ್ತೇ ಆಯ್ತಿಲ್ಲ ಅಂತ ಅನ್ಕೊಳ್ಳಿ. ನೋಡಿಲಿ ಹೇಗೆ ಹೋಯ್ತಿದ್ದಾರೆ. ಬೀಳ್ಸ್ಬಿಡು ಗೈಸ್. ಗೈಸ್ ಹಾಸ್ಟೆಲಿಂದ ಸ್ವರ್ಗ ಚಿಕ್ಕಿತರಾಗಿದೆ ಇವನಿಗೆ. ನೋಡಿಲಿ ಗುಂಪಿನಲ್ಲಿ ಗೋವಿಂದ ಬಾಲಕ ಗೈಸ್ ವರ್ಕೌಟ್ ಮಾಡ್ತಿದ್ದಾನೆ ಅಂತ. ಗೈಸ್ ಇದು ದೊಡ್ಡದೇನಿಲ್ಲ, ಸ್ವಲ್ಪ ಚಿಕ್ಕದೇ. ಸೊ ಅದಕ್ಕೋಸ್ಕರ ಎಂಜಾಯ್ ಮಾಡ್ತೀವಿ. ಸೊ ನೋಡಿ ಗೈಸ್ ಇಷ್ಟೇ ಹೋಯ್ತದೆ ನಮ್ಮ ಕಾಲಲ್ಲಿ. ಸೊ ಪ್ಲೇಸ್ ಸಖತ್ತಾಗಿದೆ ನೋಡಿ. ಯಾರೆಲ್ಲ ಹಾಸ್ಟೆಲ್ ಇಡ್ತಿದ್ದಾರೆ ಎಲ್ಲ ಬಂದು ಎಂಜಾಯ್ ಮಾಡಿ. ಪ್ಲೇಸ್ ಆಗಿದೆ. ಪುಸ್ತಪ್ ಹಾಕೋ ಚಾಲೆಂಜ್ ಮಾಡಿದ್ದಾರೆ ನೀರೊಳಗೆ. ಈಗ 10 ಪುಸ್ತಪ್ ಹೊಡೆದೇ ಹೊಡಿತೀನಿ ನೋಡಿ ಗೈಸ್. ಕೌಂಟ್ ಮಾಡಿ 1 2 ಅಂತ. ಗೈಸ್ ಮೆಂಟಲ್ ಟಫ್ನೆಸ್ ಅಂದ್ರೆ ಏನು ತೋರಿಸ್ತೀನಿ ಬನ್ನಿ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳಿ. ಬಹಳ ಮಗನಲ್ಲಿ ಹೋಯ್ತು. 500 ರೂಪಾಯಿ ಚಾಲೆಂಜ್ ಬೆಟ್ಟು ವಿನ್ ಆಗಿದ್ದೀನಿ. ಚಳಿಯಾಗಿ ಅಲ್ಲಿ ಕೂತ್ಕೊಂಡಿದ್ದೇನೆ ನೋಡಿ ನೀರ ಹತ್ರ. ಫುಲ್ ಸುತ್ತಾಗಿದೆ. ಸೊ ಸ್ವಲ್ಪ ಬಾಯ್ಸ್ ಎಲ್ಲ ಬಂದಿದ್ದಾರೆ ಇನ್ನು ನೋಡಿ ಗೈಸ್. ಎಲ್ಲ ಎಷ್ಟು ಜನ ಬಂದಿದ್ದಾರೆ ನೋಡಿ ಗೈಸ್. ಎಲ್ಲ ಬಂದಿದ್ದಾರೆ. 1 2 3 4 ಜನ ಬಂದಿದ್ದೀವಿ. ಈಗ ಎಲ್ಲ ಬಂದಿದ್ದಾರೆ. ಬನ್ನಿ ಆಟಾಡೋ ಎಲ್ಲ ಒಟ್ಟಿಗೆ ಸೇರಿ ಗೈಸ್. ಫೈನಲಿ ಎಲ್ಲ ಮುಗಿಸಿ ಆಟಾಡಿ ಈಗ ಹೋಯ್ತೀವಿ. ಎಲ್ಲ ಫೋಟೋ ಶೂಟಿಂಗ್ ಅವರು ತೆಗಿತಿದ್ದಾರೆ. ಸೊ ನಾವು ಬಂದಿರೋ ಗ್ರೂಪ್ ಪುನಃ ಹೋಯ್ತಿದ್ವಿ ಗೈಸ್. ಸೊ ಫೈನಲಿ ಹ್ಯಾಡ್ ಅ ಕ್ರೇಜಿ ಡೇ, ಅನ್ಎಕ್ಸ್ಪೆಕ್ಟೆಡ್ ಡೇ ಗೈಸ್. ಎಲ್ಲ ಇಲ್ಲಿದ್ದಾರೆ ನೋಡಿ. ಈಗ ಪುನಃ ನಮ್ಮ ಪ್ರಯಾಣ ಹಾಸ್ಟೆಲ್ ಕಡೆ. ಏನ್ ಡೇ ಗೈಸ್, ಅನ್ಎಕ್ಸ್ಪೆಕ್ಟೆಡ್ ಡೇ. ಗೊತ್ತಿಲ್ಲ, ಸುಮ್ಮನೆ ನೋಡುವ ಹೇಗಿದೆ, ನೀರಿದೆಯಾ ಇಲ್ವಾ ಅಂತ. ಒಬ್ಬ ಇಳ್ದ ಗೈಸ್, ಎಲ್ಲ ಇಳ್ದು ಫೋಟೋ ಶೂಟಿಂಗ್ ಮಾಡಿ ಆಡಿ. ಇವ್ರಂತೂ ಎಲ್ಲರೂ ಇವನಂತೂ ತುಂಬ ಗೈಸ್ ಹ್ಯಾಪಿನೆಸ್ ಅಂತ ಬರ್ತಿದೆ ನೋಡಿ. ಕ್ರೇಜಿ. ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಕಿಲೋ. ವಿಕಾಸ್ ಅವರೇ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ದು? ಸೂಪರ್ ವಂಡರ್ಫುಲ್ ಇತ್ತು ಗೈಸ್. ಬಿಗ್ ಮ್ಯಾನ್, ತುಂಬಾ ಬಿಗ್ ಮ್ಯಾನ್ ಮಿಸ್ ಮಾಡ್ಕೊಂಡ್ವಿ ಗೈಸ್. ತುಂಬಾ ಚೆನ್ನಾಗಿ ಆಡ್ಬೋದಾಗಿತ್ತು ಅವ್ನು ಬಂದಿದ್ರೆ. ಇನ್ನು ಕ್ರೇಜಿ ಎಂಜಾಯ್ ಮಾಡ್ಬೇಕು. ಬರಕರ ಸ್ವಚ್ಛ ಇತ್ತು. ನಿಜ, ಈಗ ಚಳಿ ಆಯ್ತಿದೆ ಗೈಸ್. ವಾರ್ಡನ್ ಪಕ್ಕ ಕೇಳ್ತಾರೆ ಏನು ಇಲ್ಲಿ ಒದ್ದೆ ಆಗಿ ಬಂದಿರೋದು ಅಂತ. ಬೈದ್ರು ಬೈಬೋದು, ಗೊತ್ತಿಲ್ಲ ಕರೆಕ್ಟ್ ಆಗಿ. ಸೊ ಬನ್ನಿ, ಕ್ರೇಜ್ ಆಗಿತ್ತು. ನಮ್ಮ ಮುನ್ನಾ ಬಾಯ್ MBBS ತುಂಬ ದಿನ ಆದ್ಮೇಲೆ ಔಟಿಂಗ್ ಬಂದಿರೋದು ನಮ್ಮ ಜೊತೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳುವ ಬನ್ನಿ. ಕ್ಯಾಪ್ ತೆಗೀರಿ, ಯಾಕಿದು ಕೇಳ್ರಿ, ಹೇಳಿ ಹೇಗಿತ್ತು? ಚಲೋ ಇದೆ. ಹಾಂ, ತುಂಬ ಎಂಜಾಯ್ ಮಾಡಿದ್ವಿ. ಭಯ ಆಯ್ತಿತ್ತು ಗೈಸ್, ಇವ್ರು ನೀರಿಗಿಳಿಯುವಾಗ ಹಾವು ಬರ್ತದ ಆ ಥರ ಎಲ್ಲ ಭಯ ಆಯ್ತಿಲ್ಲ, ನಿಜ ಹೇಳ್ತಿದ್ದೀನಿ. ಎಲ್ಲ ಗೈಸ್ ಎಲ್ಲರಿಗೂ ಭಯ ಇರ್ತದೆ, ನನಗೂ ಭಯ ಆಯ್ತಿತ್ತು. ಕಾಲೊಳಗೆ ಏನಾದ್ರು ಬಂತ ಅಂತ, ಹಂಗೆ ತಾನೇ ಆಗಿದ್ದು. ಆದರೂ ಎಂಜಾಯ್ ಮಾಡಿದ್ದೀವಿ ಗೈಸ್. ಸೊ ಎಂಜಾಯ್ ಆಯ್ತಲ್ಲ. ಎಸ್, ಬನ್ನಿ ಈಗ ನಮ್ಮ ಪ್ರಯಾಣ ಸೀದಾ ಹಾಸ್ಟೆಲ್. ಬನ್ನಿ. ಚಿಕ್ಕದಲ್ಲಿ ಇರುವಾಗ ಒಂದು ಆಟ ಆಡ್ತಿದ್ವಿ, ಟಚ್ ಮಿ ನಾಟ್. ಲಿಫ್ಟ್ ಕೇಳಿದ್ದೀರಲ್ಲ, ಇಲ್ಲಿ ನೋಡಿ ಗೈಸ್, ಟಚ್ ಮಿ ನಾಟ್. ಕ್ರೇಜಿ ಗೈಸ್, ಏನೋ ಒಂದು ಫೀಲಿಂಗ್ ಇದು ಬೇರೆದೆ. ಕ್ರೇಜಿ ಅಂತ ಅಂದ್ಕೊಳ್ಳಿ. ಎಲ್ಲ ಮುಟ್ಟಿತ್ತು ಗೈಸ್, ಮುಳ್ಳು ಬೇರೆ ಇದೆ. ಬನ್ನಿ ಹೋಗುವ. ಹೆಚ್ಚಿಗೆಲ್ಲ ಜಾಕ್ ಫ್ರೂಟ್ ಬೇಕಂತೆ, ಅಲ್ಲಿ ಜಾಕ್ ಫ್ರೂಟ್ ಇದೆ. ಸೊ ಇಲ್ಲೊಂದು ಮನೆ ಇದೆ, ಅವ್ರನ್ನ ಕೇಳ್ತಿದ್ದಾರೆ. ರಿಸ್ಕಿ ಗೈಸ್, ಜಾಕ್ ಫ್ರೂಟ್ ತಗೊಂಡೋದ್ರೆ ಏನು ಗೊತ್ತಾ, ಹಾಸ್ಟೆಲ್ ಹೋಗಿ ಅದನ್ನು ಕಟ್ಟು ಎಲ್ಲ ಮಾಡೋದು ತುಂಬ ರಿಸ್ಕಿ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಇವರೆಲ್ಲ ನೋಡಿ ಬೇಕು ಅಂತ ಹೇಳ್ತಿದ್ದಾರೆ, ಫೋರ್ಸ್ ಮಾಡ್ತಿದ್ದಾರೆ. ಬನ್ನಿ ಇವ್ರು ವಿಶ್ನ ಫುಲ್ಫಿಲ್ ಮಾಡುವ. ಅವ್ನು ಕೇಳೋಕೆ ಹೋಗಿದ್ದಾನೆ ಮನೇಲಿ, ಏನಾಯ್ತದೆ ಗೊತ್ತಿಲ್ಲ. ಆದರೆ ತಗೊಂಡೋಯ್ತೀವಿ. ಬಿಸಿಲು ಬೇರೆ ಬಂತು. ಒದ್ದೆ ಆಗಿರೋದೆಲ್ಲ ಹೋಯ್ತುಂಟು. ಏನು ಸಿಕ್ಕಿಲ್ವಾ ಗೈಸ್? ಅವನು ಹುಡ್ಕೊಂಡು ಅಲ್ಲಿ ನೋಡಿ, ಇಲ್ಲಿ ಕಳ್ಳ ಗೈಸ್, ಕಳ್ಳ ಅಲ್ಲಿಂದ ಬಿದ್ದ ನೋಡಿ ಗೈಸ್. ಚಪ್ಪಲ್ ನೋಡಿ ಗೈಸ್, ಏನಾಯ್ತು ಗೈಸ್? ಸ್ಲಿಪ್ಪರ್ ಸೇಫ್ ಔಟ್ ಆಯ್ತು. ಗಾಯ ಆಯ್ತಾ ಬಚ್ಚಿ? ಗಾಯ ಎಲ್ಲ ಬಂತು ಗೈಸ್ ನೋಡಿಲಿ. ಛೀ
ಮೆಲ್ಲ ರಿಸ್ಕ್ ಹೇಳ್ದೆ ಬೇಡ ಅಳ್ಸಿಲ್ಲಣ್ಣು ನೋಡಿಲಿ ಗೈಸ್ ನನಗಂತೂ ನಗು ಬರ್ತಿದೆ. ಬನ್ನಿ ಸ್ವಲ್ಪ ತೆಗೆದು ಹೆಲ್ಪ್ ಮಾಡ್ತೀನಿ. ಇವನು ಪ್ಲ್ಯಾನ್ ಮಾಡ್ತಿದ್ದಾನೆ, ಬರ್ತಿಲ್ಲ ಇವನು. ನಮ್ಮ ಮುನ್ನಬಾಯಿ ಟ್ರೈ ಮಾಡಿ ನೋಡೋ ಏನಾಯ್ತದೆ ಅಂತ. ಎಸ್ ಕಮಾನ್ ಬ್ರೋ. ಇದೆ ಇಲ್ಲೊಂದು ಮತ್ತು ಅಲ್ಲೊಂದು ನೋಡಿ, ಇನ್ನೊಂದು ತಗೊಳ್ತಿದ್ವಿ ನೋಡಿ ಗೈಸ್. ಅದಕ್ಕೆ ಅದೊಂದು ಬೇಕು, ಅದು ಇದೆಲ್ಲ ಸ್ವಲ್ಪ ಹಾಳಾಗಿದೆ. ಸೊ ಇದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಿದ್ವಿ. ಇವ್ರು ನೋಡಿ, ಇವ್ರು ಇಲ್ಲಿದ್ದಾರೆ. ಇವನು ತೆಗ್ದ ಆಗಿಲ್ಲ ಗೈಸ್, ನಾನು ಟ್ರೈ ಮಾಡಿಲ್ಲ. ಸೊ ಒಂದು ಅಕ್ಕ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ. ಬನ್ನಿ ಗೈಸ್ ಬನ್ನಿ ಟ್ರೈ ಮಾಡುವ. ಆಯ್ತದ ಅಂತ ಗೊತ್ತಿಲ್ಲ, ಅಲ್ಲಿ ತೋರಿಸಿ ಮತ್ತೆ ಹೆಂಗೆ ತೆಗಿಯೋದಿತ್ತು ನಾವು ಬೀಳ್ಬೇಕಲ್ಲ ಇಟ್ಲಿಸ್ಟ್ ಗೈಸ್. ಬೇಕು ಎಲ್ಲಿ ಮಚ್ಚಿದು ಗೈಸ್. ಫೈನಲಿ ಮಿಷನ್ ಕಂಪ್ಲೀಟ್. ನಮ್ಮ ಬಾಹುಬಲಿ ಪಾರ್ಟ್ 3 ಗೈಸ್. ಜೈ ಮಹೇಶ್ಮತಿ ತಗೊಂಡೋಯ್ತಿದ್ದಾನೆ. ಬನ್ನಿ ಗೈಸ್, ಹಾಸ್ಟೆಲ್ ಒಳಗೆ ಬಿಡ್ತಾರ ಗೊತ್ತಿಲ್ಲ ಮಚ್ಚಿ. ಹಿಂಗೆ ತಗೊಂಡೋದ್ರೆ ಪಕ್ಕ ಬಿಡಲ್ಲ ಹೇಳಿದ್ವಿ. ಇಲ್ಲಿ ನೋಡಿ ತಿಂತಿದ್ದಾರೆ ನೋಡಿ ಗೈಸ್. ನಮ್ಮ ಮುನ್ನಬಾಯಿ ಅಂತ ಫುಲ್ ಖುಷಿ ಆಯಿತು ನೋಡಿ. ಇದ್ರಗೋಸ್ಕರ 2 ವಾರ ನೀವು ವೆಯ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಗೈಸ್. ಅಕ್ಕ ಥ್ಯಾಂಕ್ ಯು. ಅಕ್ಕ ಹೋಗಿಬಿಟ್ರು, ಸೊ ತುಂಬ ಥ್ಯಾಂಕ್ ಯು. ನೋಡಿ ಹೇಗಿದೆ ಮುನ್ನ? ಸೂಪರ್ ಅಂತ ಗೈಸ್. ಬನ್ನಿ ನಮ್ಮ ವಿಕಾಸ್ ಅಲ್ಲಿ ಒಬ್ಬ ಇದ್ದಾನೆ, ಅವನಿಗೆ ಕೊಟ್ಬಿಡುವ. ಎಲ್ಲ ಬಾಹುಬಲಿ ಬರ್ತಿದ್ದಾರೆ ನೋಡಿ ಇಲ್ಲಿ ನಮ್ಮ ಮುಂದುಗಡೆ. ಬನ್ನಿ ಗಾಯ್ಸ್ ನೋಡಿಲಿ ಮಹೇಶ್ಮತಿ ನೋಡಿ. ಇದು ಚಿಕ್ಕ ಬಾಹುಬಲಿ, ಇದು ದೊಡ್ಡ ಬಾಹುಬಲಿ ಗೈಸ್. ಎಸ್ ಕ್ರೇಜಿ, ಕಮಾನ್ ಯು ಕ್ಯಾನ್ ಡೂ ಇಟ್. ಕಮಾನ್ ಗೈಸ್, ಲೆಟ್ಸ್ ಗೋ. ಸೊ ಆದರೂ ಪಾಪ ಅವ್ರಿಗೆ ಕಷ್ಟ ಆಯ್ತಿದೆ ಅಂತ ಹೇಳಿ ತಗೊಂಡೋಯ್ತಿದ್ದೀನಿ. ಬನ್ನಿ ಅಲ್ಲಿ ತನಕ ತಗೊಂಡೈತೆ, ಅಲ್ಲಿಂದ ಅವ್ರು ತಗೊಂಡು ಹೋಗ್ಬೇಕು. ಹಾಸ್ಟೆಲ್ ಹತ್ರ ರೀಚ್ ಆಗೋಕ್ಕಾಯ್ತು. ಬನ್ನಿ ಹಾಸ್ಟೆಲ್ಗೆ ಹೋಗಿ ಪುನಃ ಸ್ನಾನ ಮಾಡಬೇಕು ಗೈಸ್. ಬಟ್ಟೆ ಎಲ್ಲ ತೊಳೆದು ರೆಸ್ಟ್ ಬೇಕು. ಹಬ್ಬ ಸುಸ್ತಾಗಿದೆ. ಬನ್ನಿ ಹಿಂದ್ಗಡೆ ಅಂಗಡಿ ಹತ್ರ ಕೂತಿದ್ವಿ ನೋಡಿ, ಎಲ್ಲ ಇಲ್ಲಿ ಇಟ್ಟಿದ್ವಿ ನೋಡಿ ಬಾಯ್ಸ್. ಏನೋ ಜ್ಯೂಸ್ ಕುಡಿಬೇಕಂತೆ ಅವರಿಗೆ, ಸೊ ಕುಡ್ದು ಈಗ ಅಲ್ಲೇ ಇದೆ ಹಾಸ್ಟೆಲ್, ಅಲ್ಲಿಗೆ ಹೋಗೋದು ಗೈಸ್. ಬನ್ನಿ ಕ್ರೇಜಿ ಹೆಂಗೆ ಎತ್ಕೊಂಡು ಬರ್ತಿದ್ದಾರೆ ನೋಡಿ. ಸಕ್ಸಸ್ಫುಲ್ ಎಲ್ಲರ ಮುಖದಲ್ಲಿ ನೋಡಿ ಖುಷಿ ನೋಡಿ. ಸಕ್ಸಸ್ಫುಲ್ ಗೈಸ್, ಫೈನಲಿ ಗ್ರೇಟ್ ಅಂತ ಅನ್ಕೊಳ್ಳಿ. ಬಂದಿದ್ದೀನಿ. ಗಾಡ್ ಟಯರ್ಡ್ ಆಗಿದೆ ನೋಡಿ, ಇಲ್ಲಿ ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಸೊ ಗೈಸ್ ಊಟ ಮಾಡಿ ಸಿಗ್ತೀನಿ. ಇಲ್ಲಿ ರೀಚ್ ಆಗಿದ್ದೆ. ಈಗ ಹಾಸ್ಟೆಲ್ ಹೋಗಿ ಕೀ ನೋಡ್ತಿದ್ದೀನಿ, ನಂದು ಕಬೋರ್ಡ್ದು ಕಾಣ್ತಿಲ್ಲ ಗೈಸ್. ಮತ್ತೆ ಫ್ಲ್ಯಾಶ್ ಹೊಡ್ತಿದ್ದೀನಿ, ನಾ ಕೀ ಅಲ್ಲೇ ಇಟ್ಟು ಬಂದಿದ್ದೀನಿ ಅಂತ. ಸೊ ಈಗ ಪುನಃ ರಿಟರ್ನ್ ಹೋಗಿದ್ದೀನಿ ನೋಡಿ. ನಾವು ಇಬ್ಬರೇ ಇರೋದು, ಬರೋವಾಗ 4-5 ಜನ ಇದ್ವಿ, ಈಗ ಹೋಗುವಾಗ ಇಬ್ಬರೇ ಗೈಸ್ ನೋಡಿ, ಯಾರಿಲ್ಲ ಗೈಸ್. ಸೊ ಬನ್ನಿ ಈಗ ಕೀ ತಗೊಂಡು ಮತ್ತೆ ಪುನಃ ಬರಬೇಕು ಬೇಗ. ಊಟ ಬೇರೆ ಮಾಡಿಲ್ಲ, ಫುಲ್ ರಿಸ್ಕ್ ಆಯಿತು, ಫುಲ್ ಅಡ್ವೆಂಚರ್ ಅಂತ ಅಂದ್ಕೊಳ್ಳಿ ಗೈಸ್. ಪುನಃ ಬಂದಿದ್ವಿ ಅದೇ ಜಾಗ ನೋಡಿ. ಇಲ್ಲಿ ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ ಕೀ. ಈಗ ಹುಡ್ಕಬೇಕಾಯ್ತದೆ. ನನ್ನ ಮೊಬೈಲ್ ಚಾರ್ಜ್ ಬೇರೆ ಇಲ್ಲ, ಡೆಡ್ ಆಗಿದೆ. ಸೊ ಇವ್ನ ಮೊಬೈಲು ಯೂಸ್ ಮಾಡ್ತಿದ್ದೀನಿ, ಆಗಲೇ ಬೇರೆಯವ್ರ ಮೊಬೈಲು ಯೂಸ್ ಮಾಡ್ತಿದ್ದೆ. ಸೊ ಇವ್ರದ್ದು ವೀಡಿಯೋಸ್ ಸ್ವಲ್ಪ ಬ್ಲರ್, ಸ್ವಲ್ಪ ಕ್ಲಾರಿಟಿ ಇರ್ಬೋದು, ಡೋಂಟ್ ಮೈಂಡ್ ಗೈಸ್. ಇದೊಂದು ಟೈಮ್. ಸೊ ಬನ್ನಿ, ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ ಕೀ. ಬನ್ನಿ ಗೈಸ್, ಕೀ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಫುಲ್ ಹುಡ್ಕಬೇಕೀಗ. ಕೆಳಗಿದೆ ಅಂತ ಅಂದ್ಕೊಳ್ತೀನಿ ಗೈಸ್. ಬನ್ನಿ ನೋಡುವ ಎಲ್ಲಿಟ್ಟಿದ್ದೀನಿ ಅಂತ ಕೀ. ಈಗ ಸ್ವಲ್ಪ ಸೈಡ್ ಬಾ, ಇಲ್ಲೇ ಇರು ನೀನು, ಬರ್ತೀನಿ ಗೈಸ್. ಓ ತಲೆ ಕೆಟ್ಟಿದ್ದಿದೆ ಗೈಸ್. ಕೀ ಇತ್ತಿಲ್ಲ ಅಂದರೆ ಈಗ ನಂದು ಎಲ್ಲ ಚಾರ್ಜರ್, ಮೊಬೈಲ್, ಪವರ್ ಬ್ಯಾಂಕ್ ಎಲ್ಲ ಅದರೊಳಗೇನೆ ಇಟ್ಟಿದ್ದೀನಿ ಗೈಸ್. ಫೈನಲಿ ಕೀ ಸಿಕ್ತು ಗೈಸ್. ಇಲ್ಲಿ ನೋಡಿ ಕೀ, ನನ್ನ ಕೀ ನೋಡಿ ಗೈಸ್. ಓ ಗಾಡ್, ಒಂದು ಗಳಿಗೆ ತಲೆ ಏನೆಲ್ಲ ಓಡಿಬಿಡ್ತು ಗೈಸ್ ಕೀ ಇಲ್ಲದೆ. ತಲೆ ಅದು ಕೀ ಇತ್ತಿಲ್ಲ ಅಂದರೆ ಫುಲ್ ಕಟ್ಟೆಲ್ಲ ಮಾಡಬೇಕಾಗಿತ್ತು. ಸೊ ಫೈನಲಿ ಹೋಪ್, ನಾ ಬಿಟ್ಟಿದ್ರೆ ಕೀ ಸಿಕ್ಕಲ್ಲ ಅಂತೇಳಿ ಇವತ್ತು ಕೀ ಸಿಕ್ತಿತ್ತಿಲ್ಲ. ಸೊ ಫೈನಲಿ ಬಿಲೀವ್ ಇನ್ ಯುವರ್ ಸೆಲ್ಫ್. ಎಲ್ಲ ಲೈಫ್ ಎಕ್ಸ್ಪೀರಿಯನ್ಸ್ ಕಲಿತಿದ್ದೀನಿ, ಲೆಸನ್ಸ್ ಕಲಿತಿದ್ದೀನಿ. ಬನ್ನಿ ಹೋಗೋ ಈಗ. ಫೈನಲಿ ಕೀ ಎಲ್ಲ ಸಿಕ್ಕಿ ಅವಸ್ಥೆಗೆ ಏನು ಮಾಡಿ ಹಾಸ್ಟೆಲ್ ಹೋಗಿ ಜಾಕ್ ಫ್ರೂಟ್ ಎಲ್ಲ ಇಟ್ಟು ಕೀ ನೋಡ್ತಿದ್ದೀನಿ, ಕೀ ಇಲ್ಲ ಗೈಸ್. ಸ್ವಲ್ಪ ಕೀ ಎಲ್ಲಿ ಸಡನ್ನಾಗಿ ಫ್ಲ್ಯಾಶ್ ಆಗಿಲ್ಲ, ಮತ್ತೆ ನೋಡ್ತಿದ್ದೀನಿ. ಸೊ ಅಲ್ಲೇ ಇಟ್ಟಿದ್ದೀನಿ ಅಂತ ಮೊಬೈಲ್ ಮೇಲೆ ಇಟ್ಟಿದ್ದೆ. ನಮ್ಮ ಫ್ರೆಂಡ್ಸಿಗೆ ಯಾರಿಗೂ ಗೊತ್ತಿಲ್ಲ ಕೀ ಇಟ್ಟಿರೋದು, ನಾನು ಮರ್ತೋಗಿತ್ತು ಅವರಿಗೆ. ಸೊ ಪುನಃ ನಮ್ಮ ವಿಕಾಸ್ ಬಾಯಿ ಜೊತೆ ಬಂದು, ಒಬ್ಬನೇ ಬರೋಕ್ಕೆ ಬೇಜಾರು ಗೈಸ್, ಫುಲ್ ಬೋರ್ ಆಗಿಬಿಡ್ತದೆ. ಸೊ ಏನೆಲ್ಲ ಕಚ್ಚಿತಿದೆ ಕಾಲಿಗೆ ಗೈಸ್, ಏನೆಲ್ಲ ಕಚ್ಚಿತಿದೆ ವಾಟ್ರಲ್ಲೆಲ್ಲ ಆಡಿ, ಏನಾಗಿಲ್ಲ ಅಂತ ಸಾಕು. ಸೊ ಈಗ ಪುನಃ ಹಾಸ್ಟೆಲ್ಗೆ ಹೋಗ್ಬೇಕು. ಊಟ ಬೇರೆ ಆಗಿಲ್ಲ,
ಊಟ ಮಾಡುವ ಇರುವೆ ಗೈಸ್. ಈಗ ಊಟ ಮಾಡಬೇಕಾದ್ರೆ 1:30 ಒಳಗೆ ರೀಚ್ ಆಗಬೇಕು ನಾವು. ಸೊ ಬೇಗ ನಡಿಬೇಕೀಗ, ಇಲ್ಲಿಂದ ಆಲ್ಮೋಸ್ಟ್ 5 ಮಿನಿಟ್ಸ್ ಬೇಕು. ಸೊ ಈಗ ಬೇಗ ಹೋಗ್ಬೇಕು ಗೈಸ್, ಕಾಲು ಬೇರೆ ನೋವಾಯ್ತಿದೆ. ಬನ್ನಿ ಹಾಸ್ಟೆಲ್ ಹೋಗಿ ಊಟ ಮಾಡುವ. ಆಯ್ತಿಲ್ಲ, ಸುಸ್ತಾಗಿದೆ ಅಂತ ಅಂದ್ಕೊಳ್ಳಿ. ಇನ್ನೂ ಸ್ವಲ್ಪ ದೂರ ಇದೆ. ಓಡು ಮಗ ಓಡು. ಹಬ್ಬ ದೇವ್ರೆ, ಏನು ಡೇ ಗೈಸ್, ಅಡ್ವೆಂಚರ್ಗಿಂತ ಕಮ್ಮಿ ಇಲ್ಲ. ಹಬ್ಬ ಕ್ರೇಜಿ ಡೇ. ಫೈನಲಿ ಹಾಸ್ಟೆಲ್ ರೀಚ್ ಆಗಿದ್ವಿ. 1:07 ಆಗಿತ್ತು, ಈಗ 1:15 ಆಗಿದೆ. ಆಲ್ಮೋಸ್ಟ್ 9 ಮಿನಿಟ್ಸ್ 10 ಮಿನಿಟ್ಸ್ ಹತ್ರ. ಈಗ ಹಾಸ್ಟೆಲ್ ರೂಮಿಗೆ ಹೋಗಿ ಊಟಕ್ಕೆ ಗೈಸ್, ಡೈರೆಕ್ಟ್ ಊಟ. ಬನ್ನಿ ಅಲ್ಲಿ ಸಿಗ್ತೀನಿ ಗೈಸ್. ಸೊ ಫೈನಲಿ ಊಟ ಹೋಯ್ತಿದ್ವಿ. ಊಟ ಏನು ಗೈಸ್, ನಾರ್ಮಲ್ ದಾಲು ರೈಸ್. ಬನ್ನಿ ಊಟ ಬಂದಿದ್ದೀವಿ ನೋಡಿ. ಸೊ ರೈಸು, ದಾಲು, ಏನು ಕುಕುಂಬರ್ ಪಲ್ಯ ಏನು, ಮತ್ತು 2 ಮೊಟ್ಟೆ ಗೈಸ್, ಮತ್ತು 1 ಬಟರ್ ಮಿಲ್ಕ್. ಸೊ ಎಲ್ಲ ಊಟ ಮಾಡ್ತಿದ್ದಾರೆ ಗೈಸ್. ಬನ್ನಿ ಊಟ ಆದಮೇಲೆ ಸಿಗ್ತೀನಿ. ಎಲ್ಲ ಆಗಿ ಈಗ ಪುನಃ ರೂಮಿಗೆ ಹೋಗ್ತೀನಿ. ಬಟ್ಟೆ ಎಲ್ಲ ಒದ್ದು ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಗೈಸ್. ಫುಲ್ ಟಯರ್ಡ್ ಆಗಿದ್ದೀನಿ. ಬನ್ನಿ ಫ್ರೆಶ್ ಅಪ್ ಎಲ್ಲ ಆಯಿತು. ಈಗ ಫ್ರೆಶ್ ಅಪ್ ಮಾಡಿ ಒಂದು ಎಗ್ ತಿನ್ನೋ ಅಂತ ಕೂತಿದ್ದೀನಿ. ಸೊ ಇವತ್ತಿಗೆ ಎಗ್ಗು ಖಾಲಿಯಾಗಿದೆ, ತರಿಸ್ಬೇಕು. ಸ್ವಲ್ಪ ಜಿಮ್ ಮೆಟೀರಿಯಲ್ಸ್, ಓಟ್ಸ್ ಗೀಟ್ಸ್ ಎಲ್ಲ ಡಯಟು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸ್ವಲ್ಪ ಐಟಮ್ಸ್ ತರಿಸ್ಬೇಕಾಗಿತ್ತು ಗೈಸ್. ಅನ್ಎಕ್ಸ್ಪೆಕ್ಟೆಡ್ ಡೇ. ಬೆಳಿಗ್ಗೆ ಎದ್ದೆ, ಸ್ವಲ್ಪ ವಾರ್ಮಪ್ ಎಲ್ಲ ಮಾಡಿ, ಮತ್ತು ಹೊರಗಡೆ ಸುಮ್ಮನೆ ಒಂದು ನೇಚರ್ ರೌಂಡ್ ನೋಡಿ ಬರೋ ಅಂತ ಹೇಳಿದ್ರೆ ನಮ್ಮ ಏನೆಲ್ಲ ಆಗಿಬಿಡ್ತು ಗೈಸ್. ಫುಲ್ ಎಂಜಾಯ್ ಮಾಡಿ ಅಲ್ಟಿನಲ್ಲಿ ತಂದ್ವಿ, ಕೀ ಕಳೆದೋಯ್ತು. ಕ್ರೇಜಿ, ಒಂದು ಮಿನಿ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಸೊ ಕ್ರೇಜಿ ಸಂಡೇ. ಇವತ್ತು ಫುಲ್ ರೆಸ್ಟ್ ಮಾಡುವಂಥದ್ದಿದೆ. ಸೊ ಇವತ್ತು ರೆಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಆದರೂ ಮೆಂಟಲಿ ಫುಲ್ ರೆಸ್ಟ್ ಆಗಿದೆ ಬಿಡಿ. ಸೊ ಇನ್ನು ಗೈಸ್, ಇನ್ನು ಅಸೈನ್ಮೆಂಟ್ ಬರೆಯೋಕ್ಕಿದೆ. ನಾಳೆ ಯೂನಿಫಾರ್ಮ್ ಐರನ್ ಮಾಡೋಕ್ಕಿದೆ ಕಾಲೇಜಿಗೆ. ಸ್ವಲ್ಪ ಕೆಲಸ ಎಲ್ಲ ಇದೆ. ಸೊ ಇವತ್ತು ವ್ಲಾಗ್ ಇಲ್ಲೇ ಮುಗಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಅಷ್ಟೇ. ಬಾಯ್. ಇಲ್ಲಿಂದ ವ್ಲಾಗ್ ಇವ್ನು ಕಂಟಿನ್ಯೂ ಮಾಡ್ತಾನೆ. ಇನ್ನು ಸ್ವಲ್ಪ ಭಯ ಬರ್ತಿದೆ ಅಂತೆ. ಸೊ ಎಂಜಾಯ್ ಮಾಡೋಕ್ಕೆ ನಾವು ಇದ್ದೀವಿ. ಭಯ ಬೇಡ. ಮೊಬೈಲ್ ನೋಡ್ತಿದ್ದೆ, ಅಷ್ಟೊತ್ತಿಗೆ ಒಂದು ನೋಟಿಫಿಕೇಶನ್ ಬಂತು. ನೋಡ್ತಿದ್ದೀನಿ ರಿಸಲ್ಟ್ ಔಟ್ ಅಂತ. ಸೊ ರೀಸೆಂಟಾಗಿ ಎಕ್ಸಾಮ್ ಬರ್ತಿದ್ದಲ್ಲ, ಸೊ ರಿಸಲ್ಟಿಗೆ ವೆಯ್ಟಿಂಗ್ ಮಾಡ್ತಿದ್ದೆ ಗೈಸ್. ಫುಲ್ ಹಾರ್ಟ್ ಎಲ್ಲ ಇನ್ಕ್ರೀಸ್ ಆಯ್ತಿದೆ. ವೆಬ್ಸೈಟು ಹತ್ತಿ ನೋಡಿದೆ, ಲೋಡೇ ಆಯ್ತಿಲ್ಲ. ಫುಲ್ ಸರ್ವರ್ ಕ್ರ್ಯಾಶ್ ಹೊಡಿತಿದೆ ಅಂತ ಅಂದ್ಕೊಳ್ಳಿ. ಭಯ ಆಯ್ತಿದೆ ಗೈಸ್. ಲಾಸ್ಟ್ ಅಟೆಂಪ್ಟ್ ಅಂತ ಅಂದ್ಕೊಂಡಿದ್ದೀನಿ. ಇದು 3rd ಅಟೆಂಪ್ಟ್ ಗೈಸ್. ಏನಾಯ್ತದೆ ಗೊತ್ತಿಲ್ಲ. ಬನ್ನಿ, ವೆಬ್ಸೈಟ್ ಓಪನ್ ಆಯ್ತಿಲ್ಲ ಗೈಸ್, ಏನು ಮಾಡೋದು ಗೊತ್ತಿಲ್ಲ.